ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡ್ ವಿತ್ ನೀರಿ. ಇವತ್ತು ನಮ್ಮ ಪ್ರಯಾಣ ತಿರುಪತಿಯ ಕಡೆಗೆ. ಈಗ ದೀದ್ ಹಾಸ್ಪಿಟಲಿಂದ ಸಮಯ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. 6:22 ಆಗಿದೆ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಂಗಳೂರು ದಾಸರಳ್ಳಿಯಿಂದ. ನಾವು ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ಹೋಗ್ತಾ ಇರೋದು ಕಾರಲ್ಲಿ. ಲಾಸ್ಟ್ ಟೈಮ್ ಹೋದಾಗ ನಾವು ಬೈಕಲ್ಲಿ ಹೋಗಿದ್ವಿ, ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ಕೋಲಾರ ಆದಮೇಲೆ ಒಂದು ಭಾರತ್ ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು 3500 ಆಯಿತು. ಇಲ್ಲೇನೆ ಹಾಗೇನೆ ಅಡಿಯಾರ್ ಭವನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೂ ಇಲ್ಲಿಂದ ಏನಿಲ್ಲ ಅಂತಂದ್ರೆ ಒಂದು 180 ಕಿಲೋಮೀಟರ್ಸ್ ಇದೆ ತಿರುಪತಿ. ಸೊ ಪರವಾಗಿಲ್ಲ, ಚೆನ್ನಾಗೇ ಸಾಗ್ತಾ ಬಂದಿದೆ ಜರ್ನಿ. ಈಗ ಸಮಯ 9:11. ಈಗ ಅಡಿಯಾರ್ ಭವನಿಂದ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ನಾವು ಸ್ಟಾಪ್ ಮಾಡಿ 1 ಅವರ್ ಆಯಿತು. ಇಲ್ಲಿಂದ ಆಗಲೇ ಹೇಳಿತರ ಇನ್ನೂ 180 ಕಿಲೋಮೀಟರ್ ಇದೆ. ನಾವು ತಿರುಪತಿಗೆ ಬಂದುಬಿಟ್ಟು ಆಲ್ರೆಡಿ 3 ತಿಂಗಳ ಮುಂಚೆನೇ 300 ರೂಪಾಯಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ TTD ಆ್ಯಪಲ್ಲಿ. ಸೊ TTD ಆ್ಯಪಲ್ಲಿ ನೀವು ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಒಂದಿನದಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ನಾರ್ಮಲಾಗಿ ಹೋಗ್ತಾ ಇದ್ದೀರಾ ಅಂತಂದರೆ ಕೆಳಗಲ್ ತಿರುಪತಿಯಿಂದ ಬೆಟ್ಟ ಹತ್ಕೊಂಡು ಹೋಗಬೇಕು. ಆಗಿದ್ರೂ ನಿಮಗೆ 4 to 5 ಅವರ್ಸ್ ಆಗುತ್ತೆ ದರ್ಶನ ಆಗಲಿಕ್ಕೆ. ಇಲ್ಲ ಟಿಕೆಟ್ ಇದೆ ಅಂತಂದರೆ ನೀವು ಒಂದಿನದಲ್ಲೇ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರ್ಬೋದು ತಿರುಪತಿಗೆ. ಸೊ ಇದೇ ಥರ ಇನ್ನೂ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸಿಗುವ. ನೋ ಕಾಮೆಂಟ್ಸ್. ಇಲ್ಲ ಗೇಮ್ ಚೇಂಜ್ ಮಾಡಿದ್ರು. ಏರ್ ತೊಗೊಂಡ್ರು. ತಿರುಮಲಗೆ ನಾವು ರೀಚ್ ಆಗೋದು ಆಗ್ಬಿಟ್ವಿ. ಬಟ್ ತಿರುಮಲ ಬೆಟ್ಟದ ಮೇಲೆ ರೀಚ್ ಆದಮೇಲೆ ಒಂದು I-20 ಕಾರ್ದು ಕ್ಲಚ್ ಕಟ್ ಆಗಿದೆ. ಇಲ್ಲೇ ಯಾರ್ದು ಲೋಕಲ್ ಡ್ರೈವರ್ ಹತ್ರ ಒಂದು ನಂಬರ್ ಇಸ್ಕೊಂಡು ಸರ್ವಿಸ್ ಇಂಜಿನಿಯರ್ಗೆ ಕಾಲ್ ಮಾಡಿದ್ದೀನಿ. ಅವರೆಲ್ಲ ಲೊಕೇಶನ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಏನಾಗುತ್ತೆ ಅಂತ. ಇವತ್ತು ಈ ಥರ ನಮ್ಮ ಕಾರ್ ಕೈ ಕೊಟ್ಟಿರಲಿಲ್ಲ, ಫಸ್ಟ್ ಟೈಮ್ ಕೈ ಕೊಟ್ಟಿರೋದು. ಅದು ತಿರುಪತಿ ಬೆಟ್ಟ ಹತ್ತದ ಮೇಲೆ ಇನ್ನೇನು ಮೇಲೆ ಬಂದ್ವಿ, ಕ್ಲಚ್ ಕಟ್ ಆಯಿತು. ಬ್ಯಾಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸೊ ಈಗ ಕಾರ್ ಸೈಡ್ಗೆ ಸದ್ಯಕ್ಕಂತೂ ಈ ಥರ ಸೈಡ್ಗೆ ಹಾಕಿ ನಿಲ್ಲಿಸಿದೆ. ಅಷ್ಟಾದರೂ ಬಂದು ಡೌನ್ ಇದ್ರಿಂದ ಸೈಡ್ ತೊಗೊಂಡು ನಿಲ್ಲಿಸಿದ್ದೀನಿ. ಈಗ ಸರ್ವಿಸ್ ಇಂಜಿನಿಯರ್ ಬರ್ತಾ ಇದ್ದಾರೆ. ಅವ್ರು ಬಂದಮೇಲೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸರ್ವಿಸ್ ಇಂಜಿನಿಯರ್ ಸಿಕ್ಕಿದ್ರು. ನಿಯರ್ ಇಲ್ಲಿ ಇಂಡಿಯನ್ ಪೆಟ್ರೋಲ್ ಪಂಪ್ ಇದೆ ತಿರುಮಲ, ಅಲ್ಲೇ ಸರ್ವಿಸ್ ಇಂಜಿನಿಯರ್ ಇರ್ತಾರೆ. ಅವರೇ ಬಂದ್ಬಿಟ್ಟು ಈಗ ನನಗೆ ಕರ್ಕೊಂಡ್ಬಂದ್ರು. ಹಾಗೇನೆ ವಿತೌಟ್ ಗೇರ್ ಇಲ್ದಂಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಂಗೆ ಕರ್ಕೊಂಡ್ಬಂದ್ರು, ಏನೋ ಹೇಳ್ಕೊಟ್ಬಿಟ್ಟು. ಈಗ ಅದೇ ನೋಡ್ತಾ ಇದ್ದಾರೆ, ಬಿಚ್ಬಿಟ್ಟು ಏನಾಗುತ್ತೆ ಅಂತ ನೋಡಬೇಕು. ಸೊ ಈಗ ನಮಗೆ ಕ್ಲಚ್ ತೊಗೊಂಬಂದಿದ್ದಾರೆ, ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನೀವಲ್ಲಿ ನೋಡ್ತಾ ಇರ್ಬೋದು. ಕೆಳಗಲ್ ತಿರುಪತಿಯಿಂದ ತೊಗೊಂಬರ್ಲಿಕ್ಕೆ ಇಲ್ಲಿ ನೋಡಿ ಒಂದು ಬಿಲ್ ಸಹ ಕೊಟ್ಟಿದ್ದಾರೆ, 4500 ಅಂತ ಹೇಳ್ಬಿಟ್ಟು. 4300 + 200 ರೂಪೀಸ್. ಅದಕ್ಕೆ ತುಂಬ ಕಷ್ಟ ಆಗೋದು. ಈಗ ಕ್ಲಚ್ ಕಟ್ ಆಗಿದೆಯಲ್ಲ, ಕೆಳಗಡೆಯಿಂದ ತಿರುಪತಿಯಿಂದ ತೊಗೊಂಬಂದು ಈಗ ಅದನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಈಗ ಇಲ್ಲೇನು ಹೊಸಗೊಳಗಡೆ ಇಲ್ಲೊಂದು ಪಾರ್ಟ್ ನೋಡ್ತಾ ಇದ್ದೀರಾ, ಈ ಪಾರ್ಟ್ನ ಇದನ್ನು ರಿಪ್ಲೇಸ್ ಮಾಡಿದ್ರೆ ಈಗ ಅದೇನೇ ಕ್ಲಚ್ದು ಸಿಲಿಂಡರ್ ಕಟ್ ಆಗಿತ್ತು. ಕೆಳಗಲ್ ತಿರುಪತಿಯಿಂದ ಅದನ್ನು ತರಿಸ್ಕೊಂಡು ಒಂದು ವೆಹಿಕಲಲ್ಲಿ ಇಲ್ಲಿಂದ ಹಾಕಿ ಕಳಿಸಿದ್ರು. ಅದನ್ನು ಈಗ ಚೇಂಜ್ ಮಾಡಿದರು. ಚೇಂಜ್ ಮಾಡಿದ್ಮೇಲೆ ನೋಡಬೇಕು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಅದೇ ಥರ ಇರುತ್ತಾ, ಈಗ ಮತ್ತೇನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಕ್ಲೈಮ್ ಡಿಪಾರ್ಟ್ಮೆಂಟ್ ಹತ್ರನೂ ಮಾತಾಡಿದೆ. ಬಟ್ ಕ್ಲೈಮ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ತುಂಬ ಕಾಸ್ಟ್ ಜಾಸ್ತಿ ಆಯಿತು. ರೋಡ್ ಸೈಡ್ ಅಸಿಸ್ಟೆಂಟಿಗೆ ಕಾಲ್ ಮಾಡಿದೆ. ಬಟ್ ಅವ್ರೀಗ ಇದ್ರ ಹತ್ರ ಡ್ರಾಪ್ ಮಾಡ್ತಾಯಿದ್ರು ಬೇಕಂತಂದರೆ. ಬಟ್ ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಈಗ ತಲೆ ಓಡಿಸಿ ಮಾಡೋ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಬಿಕಾಸ್ ಇಲ್ಲಿ ತಿರುಪತಿ ಒಂದು ತಿರುಮಲ ದರ್ಶನ ಸಹ ಮುಗಿಸ್ಕೊಬೇಕು. ಹಾಗಾಗಿ ಅಷ್ಟೆಲ್ಲ ತಲೆ ಓಡಿಸಿಲ್ಲ. ಬಟ್ ಈಗ ಓಡಿಸಿದೆ. ಅದನ್ನು ಕೆಳಗಡೆ ನಾವು ಶಿಫ್ಟ್ ಮಾಡ್ಬೋದಿತ್ತು. ಬಟ್ ಫ್ಯಾಮಿಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಸರ್ವಿಸ್ ಮಾಡ್ತಾ ಇದ್ದಾರೆ ಅಣ್ಣ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕ್ಲಚ್ ಅಂತೂ ಇಲ್ಲಿ ಫಿಕ್ಸ್ ಮಾಡಿದ್ರು, ಒಳಗಡೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಒಳಗಡೆ ಒಂದು ಫಿಕ್ಸ್ ಆಯ್ತು ಅಂತಂದರೆ ಆಯಿಲ್ನ ಫಿಲ್ ಮಾಡಿ ಸ್ಟಾರ್ಟ್ ಮಾಡಿ ವರ್ಕ್ ಆಯ್ತು ಅಂತಂದರೆ ದುಡ್ಡು, ಇಲ್ಲ ಅಂತಂದರೆ ಎಂತ ಮಾಡಲಿಕ್ಕಾಗಲ್ಲ. ಒಂದು ಕ್ಲಚ್ದು ಆಯಿಲ್ ಸಹ ಚೇಂಜ್ ಮಾಡ್ತಾ ಇದ್ದಾರೆ. ಅಂದರೆ ಟಾಪ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ಇದೆ ಅನಿಸುತ್ತೆ. ಅದನ್ನು ಈಗ ಅಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ.
ಏನೋ ಗುರು, ಕಾರ್ ತೊಗೊಂಡಾಗಿಂದ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವತ್ತೂ ಈ ಥರ ಆಗಿರಲಿಲ್ಲ. ಬಟ್ ನಮ್ಮ ಅದೃಷ್ಟ ಈ ಥರ ಮುಂದೆ ಯಾವಾಗಲೂ ಆಗೇ ಇರಲಿಲ್ಲ. ಅಂದರೆ ಕಾರ್ ತೊಗೊಂಡಾಗಿಂದ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಈಗ ಕ್ಲಚ್ದು ಆಯಿಲ್ ಸಹ ರೀಫಿಲ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇದೆ, ಬಟ್ ಅದಕ್ಕೆ ಟಾಪ್ ಅಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಈಗ ಅದನ್ನು ಓಪನ್ ಮಾಡಿದಾಗ ಕೆಳಗಡೆ ಎಲ್ಲ ಲೀಕ್ ಆಯ್ತಲ್ವಾ, ಮತ್ತು ಕ್ಲಚ್ ಆಯಿಲ್ ಇಲ್ಲ ಅಂತಂದರೆ ಕರೆಕ್ಟಾಗಿ ಕ್ಲಚ್ ವರ್ಕ್ ಆಗಲ್ಲ. ಹಾಗಾಗಿ ಈಗ ಕ್ಲಚ್ದು ಆಯಿಲ್ ಹಾಗಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ, ಇಲ್ಲ ಅಂತಂದರೆ ಕರೆಕ್ಟಾಗಿ ವರ್ಕ್ ಆಗಲ್ಲ. ಬಟ್ ಕಾರ್ ತೊಗೊಂಡಾಗಿಂದ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು. ನಮ್ಮ ಅದೃಷ್ಟ ಏನಂತಂದರೆ ಎಲ್ಲೂ ಬರೋ ರೋಡಲ್ಲಿ ಆಗಲಿಲ್ಲ. ಬಿಕಾಸ್ ಕಂಪ್ಲೀಟ್ ಘಾಟ್ ಸೆಕ್ಷನ್ ಇದೆ. ಘಾಟ್ ಸೆಕ್ಷನಲ್ಲಿ ಏನಾದರೂ ಆಗಿತ್ತಂದರೆ ಫುಲ್ ಮಕ್ಕಳಾಯಿತು, ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಇಲ್ಲಿ ಮೇಲೆ ಬಂದಮೇಲೆ ಕರೆಕ್ಟಾಗಿ ತಿರುಪತಿ ಮೇಲೆ ಬೆಟ್ಟದ ಮೇಲೆ ಬಂದಮೇಲೆ, ತಿರುಮಲ ಬೆಟ್ಟದ ಮೇಲೆ ಬಂದಮೇಲೆ ಇದ್ದಕ್ಕಿದ್ದಾಗೇನೆ ಕ್ಲಚ್ಚು ಕಟ್ ಆಯಿತು. ಅದೇ ಥರ ಸ್ಲೋ ಆಗಿ ಸೈಡಿಗೆ ಹಾಕ್ಕೊಂಡೆ ಕಾರಣ ನಾನು. ಅದೇ ಟೈಮಲ್ಲಿ ಇಲ್ಲಿ ಒಬ್ರದ್ದು ಟ್ಯಾಕ್ಸಿ ಅಣ್ಣ ಅವ್ರ ಹತ್ರ ನಂಬರ್ ಇಸ್ಕೊಂಡು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವರೇ ಬಂದು ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಬಟ್ ಲಿಟಲ್ ಎಕ್ಸ್ಪೆನ್ಸಿವ್ ಇದೆ, ಬಟ್ ಎಂತ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಅಪ್ಪ ಕೊಡ್ತಾರೆ. ಈಗ ನಮ್ಗೆ ಬೇರೆ ಆಪ್ಷನ್ನೇ ಇಲ್ಲ. ಏನಂತ ಒಂದೇ ಒಂದು ಬನಾನ ಇದೆ, ಆ ಬನಾನ ತಿನ್ನಲೇಬೇಕು ನಮ್ಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬನಾನ ತಿನ್ನಲೇಬೇಕು, ನಮ್ಗೆ ಬೇರೆ ಆಪ್ಷನ್ ಇಲ್ಲ ಅಲ್ವಾ. ಆ ಥರ ಆಗಿದೆ ಈಗ, ಎಂತ ಮಾಡ್ಲಿಕ್ಕಾಗಲ್ಲ. ಕೆಲಸ ನೀಟಾಗಿ ಮಾಡಿಕೊಟ್ರೆ ಸಾಕು, ಅಷ್ಟೇ. సరే గైస్, ಈಗ జస్ట్ రిపేర్ ಮಾಡ್ಕೊಟ್ರು ಇವರು. అన్న మీ పేరనా కుమారా అన్న? ఇది లొకేషన్ ఎక్కడ వస్తుంది? కొండపైన ఇండియన్ ఆయిల్ పెట్రోల్ పంప్. సో ಏನೇ ಒಂದು ನಿಮ್ದು ವೆಹಿಕಲ್ಸ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ, ಅಣ್ಣ ಬೈಕ್ ಕೂಡ చేస్తారా? ಬರೀ ಓನ್ಲಿ 4 ವೀಲರ್. ಸೊ ನಿಮಗೆ ಓಕೆನಾ? ಥ್ಯಾಂಕ್ಸ್ ನಾ. ಏನಾದರೂ 4 ವೀಲರ್ಸು ಏನಾದರೂ ನೀವು ಬರಬೇಕಾದ್ರೆ ಇಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇಂಡಿಯನ್ ಆಯಿಲ್, ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ पंप ಹತ್ರ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿಕೊಟ್ರೆ ಅವರು ರಿಪೇರ್ ಮಾಡಿಕೊಡ್ತಾರೆ. ಸ್ಲೈಟ್ಲಿ ನಿಮ್ಮ ಅಪ್ಪ ಕೊಡ್ತಾರೆ. ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಬಟ್ ಏನು ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಬಂದಮೇಲೆ ಬೇರೆ ನಿಮ್ಗೇನು ಆಪ್ಷನ್ ಇರಲ್ಲ. ಅಲ್ಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ವ, ಯಾರೋ ಒಬ್ಬರು ಸರ್ವಿಸ್ ಇಂಜಿನಿಯರ್ ಸಿಗ್ತಾರೆ. ಈಗ ವೆಹಿಕಲ್ ರೆಡಿ ಆಯಿತು, ಸೊ ಅಷ್ಟೇ ಬೇಕಾಗಿರೋದು. ಕಾಸ್ಟ್ ಜಾಸ್ತಿ ಆಯಿತು ಅಂದ್ರೂ ಫ್ಯಾಮಿಲಿಗಳ ಜೊತೆ ಬಂದಿರ್ತೀರ, ಬೇರೆ ನಿಮ್ಗೇನು ಆಪ್ಷನ್ ಇರಲ್ಲ. ಆ ಟೈಮಲ್ಲಿ ಮಾಡಿಸ್ಕೊಳ್ಳೇಬೇಕು, ಬೇರೆ ಏನೇನು ಆಪ್ಷನ್ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ಮತ್ತು ಈಗ ದರ್ಶನಕ್ಕೆ ಹೋಗೋ ಟೈಮ್ ಆಗ್ತದೆ. ಮನೆಯವ್ರು ಕಾಲ್ ಮಾಡ್ತಾರೆ, ಹೋಗ್ಬಿಟ್ಟು ಫ್ಯಾಮಿಲಿನ ಪಿಕ್ ಮಾಡ್ತೀವಿ. ಲಿಟ್ರಲಿ ಬೆಟ್ಟದ ಮೇಲೆ ಬಂದಿದ್ದು 12 ಗಂಟೆಗೆ ನಾವೀಗ. ಈಗ ಬಂದ್ಬಿಟ್ಟು ಕರೆಕ್ಟಾಗಿ ಟೈಮು 2:48ಕ್ಕೆ ವೆಹಿಕಲ್ ರೆಡಿ ಆಯಿತು. ಬೆಟ್ಟದ ಮೇಲೆ ಬಂದಿದ ತಕ್ಷಣ ಕ್ಲಚ್ ಕಟ್ ಆಯಿತು ಕರೆಕ್ಟಾಗಿ. ಸೊ ಈಗ ರಿಪೇರ್ ಆಯಿತು ಜಸ್ಟ್ ಈಗ ಮುಗಿಸ್ಕೊಂಡು ಮನೆಯವ್ರು ಆಲ್ರೆಡಿ ಎಲ್ಲ ರೂಮ್ ತೊಗೊಂಡಿದ್ದಾರಂತೆ. ರೂಮ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಏನೋ ಆಗ್ತಾ ಇರುತ್ತೆ. 2019 ಕಾರ್ನ ತೊಗೊಂಡಾಗಿಂದನೂ ಫಸ್ಟ್ ಟೈಮ್ ಈ ಥರ ಒಂದು ಕೈ ಕೊಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಟೈಮು, ಸಂದರ್ಭ. ಈ ರೋಡಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಹೋಗು. ತಿರುಮಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬರ್ತಾ ಫುಲ್ ಎಲ್ಲ ಗಲಿ ತಿಳ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಅಂದರೆ ಯಾವಾಗ ಬಂದ್ರು ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲಿ. ಇದು ಮಾತ್ರ ರೋಡಲ್ಲಿ ಎಲ್ಲಾದರೂ ಕೆಟ್ಟೋಗ್ಬಿಟ್ಟಿದ್ರೆ ತುಂಬ ಹಾರ್ಡ್ ಇತ್ತು ಕ್ಲಚ್ಚು. ಅದಕ್ಕೆ ಮತ್ತೆ ನಾನು ಗಲಾಟೆ ಮಾಡಿದೆ ಮಾಡಿ. ಈಗ ನೀಟಾಗಿ ಮಾಡಿಕೊಟ್ಟಿದ್ದಾನೆ, ಸಾಕು, ಅಷ್ಟೇ ಸಾಕು. ಖುಷಿ ವಿಚಾರ ಏನಂತಂದರೆ ಸರ್ವಿಸ್ ಆಗಿದೆ ಅಷ್ಟೇ. ಅದಕ್ಕೆ ನಾವೀಗ ಖುಷಿ ಪಡಬೇಕು ಅಷ್ಟೇ. ಸರ್ವಿಸ್ ಮಾಡಿಕೊಂಡು ಈಗ ಕೆಳಗಡೆ, ಐ ಮೀನ್ ಎಲ್ಲಂದರೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಬಂದಮೇಲೆ ಇಲ್ಲೇ ಇದಾಗಿದೆ, ಇದೇ ಲೊಕೇಶನಲ್ಲಿ ಎಕ್ಸಾಕ್ಟಾಗಿ. ಏನು ಮಾಡೋಕ್ಕಾಗಲ್ಲ ಗುರು. ಅದೇ ಥರ ನಾನು DC ಡೇಸ್ ಬ್ಲಾಗರ್ ಅಂತ ಇದ್ದಾರಲ್ಲ ನಮ್ಮ ಬೆಂಗಳೂರಿನವ್ರೇ, ಅವರು ಸಹ H2 ಬಂದಿದ್ರು. ನಾನು ಅವ್ರನ್ನ ತಿರುಮಲ ಹತ್ಬೇಕಾದ್ರೆ ಅಲ್ಲೇ ನೋಡಿದೆ. ಅವರು ಸಹ H2 ಬಂದಿದ್ರು. ನಾನು ಅವ್ರನ್ನ ತಿರುಮಲ ಹತ್ಬೇಕಾದ್ರೆ ಅಲ್ಲೇ ನೋಡಿದೆ. ಅವ್ರದ್ದು ಸಹ ಬೈಕ್ ಏನೋ ಬ್ರೇಕ್ ಡೌನ್ ಆಗಿತ್ತು ಅಂತ ಅನ್ಸುತ್ತೆ. ಅವರು ತಳ್ಕೊಂಬರ್ತಾ ಇದ್ರು ಬೈಕ್ನ. ನಾನು ನೋಡಿದೆ, ಬಟ್ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಅಲ್ಲಿ ನಾನು ಬೆಟ್ಟ ಆಲ್ರೆಡಿ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಕಾರಲ್ಲಿ ಎಲ್ಲೂ ನಿಲ್ಲಿಸೋ ಆಗಿಲ್ಲ. ಸೊ ಹಾಗಾಗಿ ನಾನು ಅವ್ರನ್ನ ಮಾತಾಡ್ಸಿಲ್ಲ. H2ನ ತಳ್ತಾ ಇದ್ರು ಲಿಟ್ರಲಿ ಅವರು ಫ್ರೆಂಡ್ಸು. H2 ಬೈಕ್ ಏನು ಹೋಗಿದೆ ಅಂತಂದರೆ ಮುಸ್ಲಿಮ್ ಆಗಿಲ್ಲ ಸಹ ಕ್ಲಚ್. ತುಂಬ ಬೈಕ್ಗಳು, ತುಂಬ ಕಾರ್ಗಳು ಸಹ ಬ್ರೇಕ್ ಡೌನ್ ಆಗಿತ್ತು ನೀನು ಬರೋ ರೋಡಲ್ಲಿ. ಆಯ್ತು, ಆಮೇಲೆ ಚೆವಿ ಹಾರ್ಡ್ ಅನ್ನಿಸ್ತಾ ಇದೆ ಈಗ.
Sabarakarai, Sarakat, whatever. Please, I want to reach 1 million likes. So please, Sarapakarai. Yes. Okay, thank you.